ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಊರಿನಲ್ಲಿ ಕರೆಯೋ ಮುದ್ದುಗಡುಬು ಅಥವಾ ಎಲ್ರಿಗೂ ಗೊತ್ತಿರೋ ಆವಿ ಕಡುಬು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಅವರೆಕಾಳಲ್ಲಿ ಮಾಡ್ತಾರೆ. ನಾನು ತೊಗರಿ ಕಾಳಲ್ಲಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೋಡಿ, ಒಂದು 3 ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ಇಷ್ಟು ಅದು ಸಿಡಿದ ತಕ್ಷಣ ಚಿಕ್ಕದು ಹಸಿಮೆಣಸಿನ್ಕಾಯಿ ಒಂದು 5 ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು ಒಂದು ರವೆ ತೊಗೊಂಡಿದ್ದೀನಿ. ಅಂದರೆ ಇಡ್ಲಿ ರವೆ, ಅಕ್ಕಿನ ತೊಳೆದು ರವೆ ಮಾಡಿಡಬೇಕು ಅಂತ ನಾನು ಸೋರೆಕಾಯಿ ಇಡ್ಲಿನ ಹೇಳಿದ್ನಲ್ಲ, ಆ ಥರ ಹುರಿದು ಇಟ್ಕೊಂಡಿರೋ ರವೆನ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 1 ಅಳತೆ, ಇದರಲ್ಲಿ 2 ಅಳತೆ ನೀರು ಹಾಕಬೇಕು. ಇದರಲ್ಲಿ ತೊಗರಿ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಅಳತೆ ಮಾಡಿ ಅದನ್ನು ಹಾಕೋಣ. ಇದಕ್ಕೀಗ ಉಪ್ಪು ಹಾಕೋಣ. ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಆಮೇಲೆ ಇಷ್ಟು 1 ಬೌಲಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಇಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದು ಕುದಿಯೋ ಅಷ್ಟೊತ್ತಿಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನಿಮಗೆ. ನಮ್ಮ ಕನ್ನಡದಲ್ಲಿ ಫಸ್ಟು ಅಡುಗೆ ಬಗ್ಗೆ ಪುಸ್ತಕ ಬಂದಿದ್ದು ಯಾವಾಗ ಗೊತ್ತಾ? 15-16ನೇ ಶತಮಾನದಲ್ಲಿ. ಈಗ ಕಲ್ಲಹಳ್ಳಿ ಅಂತಿದೆಯಲ್ಲ, ಅಲ್ಲಿ ಚೆಂಗಾಳ್ವರು ಅಂತ ಆಳ್ತಾ ಇದ್ರು. ಆ ಚೆಂಗಾಳ್ವರ ಮನೆತನದ ಮಂಗರಸ, 3ನೇ ಮಂಗರಸ ಅನ್ನೋನು ಸೂಪಶಾಸ್ತ್ರ ಅಂತಂದ್ಬಿಟ್ಟು ಅಡುಗೆ ಬಗ್ಗೆ ಬುಕ್ ಬರೆದಿದ್ದಾರೆ. ಅದೇ ಫಸ್ಟು ನಮ್ಮ ಕನ್ನಡದಲ್ಲಿ. ಅದಕ್ಕಿಂತ ಮುಂಚೆ ಜಯಬಂಧು ನಂದನ ಅಂತ ಅನ್ನೋನು ಬರೆದಿದ್ದಂತೆ. ಬಟ್ ಅವ ಬರೆದಿರೋ ಬುಕ್ಕಿನ ಹೆಸರಾಗಲಿ ಬುಕ್ಕಾಗಲಿ ಸಿಕ್ಕಿಲ್ಲ. ಮುಂದೇನಾದರೂ ರಿಸರ್ಚ್ ವರ್ಕ್ ನಡೆದು ಸಿಕ್ಕಿದರೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಕನ್ನಡದಲ್ಲಿ ಮುಂಚೆ ಸಿಕ್ಕಿರೋ ಅಡುಗೆ ಬುಕ್ಕು ಅಂತಂದರೆ 3ನೇ ಮಂಗರಸ ಬರೆದಿರೋ ಸೂಪಶಾಸ್ತ್ರ. ಅದನ್ನು ಅವನು ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದಾನೆ. ಅಂದರೆ 6 ಲೈನ್ ಇರುತ್ತೆ ಒಂದು ಪದ್ಯದಲ್ಲಿ. ಅದರಲ್ಲಿ ಎಲ್ಲ ಬಗೆಯ ಪಲ್ಯಗಳು, ಚಪಾತಿಗಳು, ಎಲ್ಲ ಥರ ವಿಷಯನೂ ಅವನು ಟಚ್ ಮಾಡಿದ್ದಾನೆ. ಜೊತೆಗೆ ಪದ್ಯ ಅದರಲ್ಲಿ 358 ಶ್ಲೋಕಗಳಿದೆ ಅದರಲ್ಲಿ. ಅದು ಫಸ್ಟು ಬಂದಿರೋ ನಮ್ಮ ಕನ್ನಡದ ಬುಕ್ಕು. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಈಗ ನೀರು ಕುದೀತಾ ಇದೆ. ಕುದಿಯೋಕ್ಕಾಗ್ತಾ ಇದೆ, ಇನ್ನೂ ಜೋರು ಕುದಿಬೇಕು, ಚೆನ್ನಾಗಿ ಕುದೀಲಿ. ಇದಕ್ಕೆ ರವೆಗೆ ನಾನು ಒಂದು 8-10 ಮೆಣಸು, 1 ಸ್ಪೂನ್ ಜೀರಿಗೆನ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ.
ಮಾಮೂಲಿ ಉಪ್ಪಿಟ್ಟು ಮಾಡೋ ಹಾಗೆ 1ಕ್ಕೆ 2 ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದು ಕುದೀತಾ ಇದೆ. ಈಗ ನಿಧಾನಕ್ಕೆ ಹಾಕೋಣ ರವೆನ. ಆಗಿದೆ. ಈಗ ಆರಿಸ್ಬಿಡ್ತೀನಿ. ಆಮೇಲೆ ಇದು ಆರಿದ ಮೇಲೆ ಉಂಡೆ ಮಾಡಿಬಿಟ್ಟು ಹಬೆನಲ್ಲಿ ಬೇಯಿಸಬೇಕು. ಇದು ಆರಿದೆ. ಈಗ ಈ ಥರ ಸ್ವಲ್ಪ ನಾದ್ಕೊಳ್ಳಿ. ಆಮೇಲೆ ಇಷ್ಟ ಇರೋರು ಈ ಟೈಮ್ನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾದ್ಕೋಬೋದು. ಈ ಥರ ಉಂಡೆ ಮಾಡಿಬಿಟ್ಟು ಹೀಗಿಡೋಣ. ಒಂದ್ರ ಮೇಲೆ ಒಂದು ಇಡಬೇಡಿ, ಪಕ್ಕದಲ್ಲಿ ಇಟ್ಬಿಟ್ಟು ಈ ಥರ ಕುಕ್ಕರಲ್ಲಿ ಇಟ್ಬಿಟ್ಟು ಆವಿನಲ್ಲಿ ಒಂದು 10 ನಿಮಿಷ ಬೇಯಿಸಬೇಕು. ನೋಡಿ, ಇದು ಮುದ್ಗಡುಬು ಅಥವಾ ಆವಿ ಗಡುಬು ರೆಡಿಯಾಗಿದೆ. ಇದನ್ನು ಗೊಜ್ಜು ಅಥವಾ ಚಟ್ನಿ ಪುಡಿ ಯಾವುದ್ರ ಜೊತೆನಾದರೂ ತಿನ್ಬೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.